ನಾವು ಹಾಕಿದಂತಹ ಡಾಂಬರು ರಸ್ತೆ ಮೇಲೆ ರಕ್ತ ಚೆಲ್ಲಿ ಸಾಯ್ತಿರುವಂತಹ ಈ ಮೂಕ ಪ್ರಾಣಿಗಳ ತಪ್ಪಾದರೂ ಏನಿದೆ ಹೇಳಿ. ನಿಜ ಹೇಳಬೇಕಂದ್ರೆ ತಲತಲಾಂತರಗಳಿಂದ ಅವು ಬದುಕ್ತಿದ್ದಂತಹ ಕಾಡಿನ ಮಧ್ಯ ರಸ್ತೆಯನ್ನ ನಿರ್ಮಿಸಿ ಅವುಗಳ ನೆಮ್ಮದಿಗೆ ಕೊಳ್ಳಿ ಇಟ್ಟಿದ್ದು ನಾವೇ. ಆಸ್ಟ್ರೇಲಿಯಾ ದೇಶದಲ್ಲಿ ಮನುಷ್ಯರಿಗಿಂತ ಹೆಚ್ಚಾಗಿ ಅಂದ್ರೆ ಬರೋಬ್ಬರಿ 5 ಕೋಟಿಗೂ ಹೆಚ್ಚು ಕಾಂಗರುಗಳಿವೆ. ಪ್ರವಾಸ ಮತ್ತು ಸಂಪರ್ಕಕ್ಕಾಗಿ ನಮಗೆ ರಸ್ತೆಗಳು ಅನಿವಾರ್ಯ. ಇಲ್ಲಿ ವಾಹನ ಚಾಲನೆ ಮಾಡುವಾಗ ಹಠಾತ್ತನೆ ಕಾಂಗರು ಒಂದು ರಸ್ತೆಗೆ ಜಿಗಿಯೋದು ಮತ್ತೆ ಡ್ರೈವರ್ ಅದಕ್ಕೆ ಡಿಕ್ಕಿ ಹೊಡೆಯೋದು ತೀರಾ ಸರ್ವೇ ಸಾಮಾನ್ಯವಾದ ವಿಷಯ. ಆದ್ರೆ ಆಸ್ಟ್ರೇಲಿಯಾದ ಹೆದ್ದಾರಿಗಳಲ್ಲಿ ಸಾಗುವಾಗ ಎದುರಾಗೋ ಈ ಭೀಕರ ಅಪಘಾತದಲ್ಲಿ ನಿಮ್ಮ ಕಾರಿಗೆ ಆಗೋ ಹಾನಿ ಎಷ್ಟು ಗೊತ್ತಾ? ಮತ್ತು ಇಂತಹ ತಲ್ಲಣದ ಕ್ಷಣಗಳಲ್ಲಿ ನಿಮ್ಮ ಜೀವವನ್ನು ಉಳಿಸಿಕೊಳ್ಳಲು ನೀವು ಮಾಡಲೇಬೇಕಾದ ಆ ಒಂದು ಸುವರ್ಣ ನಿಯಮ ಏನು ಅನ್ನೋದನ್ನ ತಿಳಿಯೋದಕ್ಕೆ ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸ್ವಾಗತ. ನಾರ್ಮಲ್ ಆಕ್ಸಿಡೆಂಟ್ ಆಗಿರೋ ಗಾಡಿಗಳೆಲ್ಲ ಇಲ್ಲಿರುವಂತಹ ಗಾಡಿಗಳಿಗೆಲ್ಲ ಆಕ್ಸಿಡೆಂಟ್ ಮಾಡಿರೋದು ಕ್ಯಾಂಗ್ರೂ. ಇದೇ ಗಾಡಿಗೆ ಕ್ಯಾಂಗ್ರೂ ಗುದ್ದಿದ ಅಂದ್ರೆ ಕ್ಯಾಂಗ್ರೂ ಎಷ್ಟು ಗಟ್ಟಿ ಅಂದ್ರೆ ಗಾಡಿನೇ ಪಲ್ಟೆ ಆಗ್ಬಿಡುತ್ತಂತೆ, ಚಿಕ್ಕ ಟ್ರಕ್ಕೆ ಬಿದ್ದೋಗ್ಬಿಡುತ್ತಂತೆ. ಇಲ್ಲಿ ಬರ್ದಿದೆ ನೋಡಿ, ಟೋಟಲ್ ಲಾಸ್, ಗಾಡಿ ಫಿನಿಶ್. ಲೈಫಲ್ಲಿ ಎದುರು ನಿಮ್ಮ ಶತ್ರುಗಳಿದ್ರೆ ಇದನ್ನ ತಿನ್ಸ್ಬಿಡಿ ಅವ್ರಿಗೆ. ಅವ್ರ ಮುಖ ತೊಳ್ಕೊಂಡ್ಬಿಟ್ಟು ಹಲ್ಲೂಜ್ಬಿಟ್ಟು ಹಿಂಗ್ ಬಗ್ದೆ ಬ್ರೋ ಚುಸ್ ಅಂತೂ ಇತ್ತು ನೋಡೋ ಸ್ಕಿನ್ ಅಂಟ್ಕೊಂಡ್ಬಿಟ್ಟಿದೆ ಅಲ್ಲಿ. ನನ್ನ ವೆಲ್ಕಮ್ ಮಾಡೋದಕ್ಕೆ ಇಬ್ರು ಇದಾರೆ. ಅಯ್ಯೋ ನೋಡಿ, ಗೊದ್ದ ಹಾಕಿ ಜಿನ್ನನ್ ಮಾಡಿದಾರೆ ಇವರು. ಇದು ಯಾವ ತರ? ಐ ನೆವರ್ ಸೀನ್ ಸಮಥಿಂಗ್ ಲೈಕ್ ದಿಸ್. ನೋಡಿ ಎಷ್ಟು ಚೆನ್ನಾಗಿ ತಟ್ಟಿದ್ದಾರೆ. ಗಂಡಂಗೂ ಚೆನ್ನಾಗಿ ತಟ್ತೀರಾ? ಅದಕ್ಕೆ ಈ ಶೇಪ್ ಬಂದಿದೆ. ಆಸ್ಟ್ರೇಲಿಯಾ ಮನೆಯಲ್ಲಿ ನಮ್ಮ ಕನ್ನಡಿಗರ ಕೈಯಲ್ಲಿ ಬೆಳಗ್ಗೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ, ತುಪ್ಪ, ಹಾಗೆ ಚಟ್ನಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮ ಸಂಜನಾ ಮೇಡಮ್. ಅಂದರೆ ಸಿಕ್ಕಾಪಟ್ಟೆ ರುಚಿಯಾಗಿದೆ. ಇದು ಏನದು ಕೋಕೋನಟ್ ಫ್ರೋಸನ್ ಅಲ್ವಾ? ಕಾಯಿ ಹಾಗೆ ಸಿಗಲ್ವಂತೆ, ನಮ್ಮ ರೀತಿ ತುರಿದೆಲ್ಲ ಹಾಕೋಕ್ಕಾಗಲ್ಲ, ಫ್ರೀಸ್ ಮಾಡಿರೋಂಥ ಸಿಗುತ್ತೆ. ಬಟ್ ರುಚಿ ಇಲ್ಲಂಗೆ ಏನೂ ವ್ಯತ್ಯಾಸ ಅನ್ನಿಸ್ಲೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ತಟ್ಟಿದ್ದಾರೆ. ಗಂಡಂಗೂ ಚೆನ್ನಾಗಿ ತಟ್ತೀರಾ? ಅದಕ್ಕೆ ಈ ಶೇಪ್ ಬಂದಿದೆ. ಇಲ್ಲಿ ಕೂತ್ಕೊಂಡು ನಾನು ಬಾರಿಸ್ತಾ ಇದ್ದೀನಿ. ಮೇಡಮ್ ಬಿಸಿ ಬಿಸಿ ರೊಟ್ಟಿ ಇಲ್ಲಿಂದ ಹಾಕ್ತಾ ಇದ್ದಾರೆ. ನಮ್ಮ ಪ್ರಮಿತ್ತು ಕೂಡ ರೆಡಿ ಆಗ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಅದೃಷ್ಟ ಬಂತು ಗೋಲ್ಡನ್ ಬ್ರೌನ್ ಚಿನ್ನದ ಕಲರಲ್ಲಿ ಮಾಡಿದ್ದಾರೆ. ಇವತ್ತು ವಾತಾವರಣನೂ ಚೆನ್ನಾಗಿದೆ. ಬೆಳಗ್ಗೆ ಈಗ ತಿಂದು ರೆಡಿಯಾಗಿ ಆಮೇಲೆ ಆಚೆ ಹೋಗ್ತೀವಿ. ಆಹಾ, ಅದರ ರೊಟ್ಟಿ ಮೇಲೆ ತುಪ್ಪ ಕರಗಿದಾಗ ಸಿಗೋ ಮಜಾ ಬೇರೆ. ಬಟ್ ಏನು ಗೊತ್ತಾ, ನೆನಪಿರಲಿ, ಈ ರೊಟ್ಟಿ ಕಷ್ಟಪಟ್ಟು ಆಸ್ಟ್ರೇಲಿಯಲ್ಲಿ ಹುಡುಕಿ ತಂದು ಎಲ್ಲಿ ಇದು ಅಕ್ಕಿ ಹಿಟ್ಟೆಲ್ಲ ಈಸಿಯಾಗಿ ಸಿಗುತ್ತಾ? ಇಂಡಿಯನ್ ಸ್ಟೋರ್ಗೆ ಹೋಗ್ಬೇಕು. ವಾವ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸಂಜನಾ ಮೇಡಮ್. ಸಕ್ಕತ್ತಾಗಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ರೀ. ಅಮೆಚೂರ್ ಥರ ಇಲ್ಲ, ಒಳ್ಳೆ ಪ್ರೊಫೆಷನಲ್ ಥರ ಮಾಡಿದಿರಾ. ಪೆನ್ಸಿಲ್ ಸ್ಕೆಚ್ಚಾ? ಇದೇನ್ರಿ ಇದು? ಒಂದು ಹುಡುಗಿಗೆ ಒಂದು ಕಣ್ಣಿದೆ. ನಿಮ್ಮ ಇಮ್ಯಾಜಿನೇಷನಾ? ಮತ್ತೊಂದು ಹೊಸ ದಿವಸ, ಮೋಡ ಕವಿದ ದಿವಸ. ಆಚೆ ಹೋಗ್ತಾ ಇದ್ದೀವಿ ಮೆಲ್ಬೋರ್ನ್ನಲ್ಲಿ. ಪ್ರಮಿತ್ ಬ್ರೋ ಇಲ್ಲೇ ಇದ್ದಾರೆ. ವಾಟ್ಸಾಪ್. ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ, 22 ದಿವಸದ ಟ್ರಾವೆಲ್ ನಂತರ ಸುಸ್ತಾಗ್ಬಿಟ್ಟಿದೆ. ಕನ್ನಡಿಗರು ಸಿಕ್ಕಿರೋದು ಬಹಳ ರಿಲ್ಯಾಕ್ಸಿಂಗು, ಜಾಸ್ತಿ ಓಡಾಡ್ತಾ ಇಲ್ಲ. ಮೆಲ್ಬೋರ್ನ್ ಕೆಫೆ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಎಂತೆಂಥ ಕೆಫೆಗಳಿದೆ ಇಲ್ಲಿ ಅಂದರೆ, ರೋಡಲ್ಲಿ ಬೀದಿಗಳಲ್ಲಿ ಒಳ್ಳೆ ವಾತಾವರಣ, ಸ್ವಲ್ಪ ಮೋಡ ಕವಿದ ವಾತಾವರಣ. ಎಲ್ಲ ಟೇಬಲ್ ಮೇಲೆ ಹೂವು ಕೂಡ ಇಟ್ಟಿದ್ದಾರೆ. ಸಖತ್ತಾಗಿದೆ. ಸರ್ಕಲ್ ಮಧ್ಯೆ ಒಂದು ಕಾಫಿ ಶಾಪ್. ಒಂದು ಕಾಫಿ ಕುಡಿದು ಎಚ್ಚರ ಮಾಡಿಕೊಂಡು ಇವತ್ತಿನ ದಿವಸವನ್ನು ಶುರು ಮಾಡ್ತೀವಿ. ಕಾಫಿ ಶಾಪ್ ಹೆಸರು ಮೊಕೋಸ್. ಕಾಫಿ, ಪೇಸ್ಟ್ರೀಸ್ ಭಾಳ ಫೇಮಸ್ ಇಲ್ಲಿ, ತುಂಬ ರುಚಿಯಾಗಿರುತ್ತೆ. ಸಗದ ಕಾಫಿ ಶಾಪ್. ಹಾಟ್ ಚಾಕ್ಲೇಟು, ಅದಕ್ಕೆ ಮಾರ್ಷ್ಮೆಲೋ ಕೊಟ್ಟಿದ್ದಾರೆ. ನಮ್ಮದು ಕ್ಯಾಪುಚಿನೋ, ನಿಮ್ಮದು ಮಚ ತೊಗೊಂಡಿದ್ಯಾ? ಸೇಂಟ್ ಕಿಲ್ಡಾ ಪಿಯರಿಗೆ ಬಂದಿದ್ದೀವಿ.
ಫಿಶಿಂಗ್ ಮಾಡ್ತಾರೆ ಹುಡುಗರು. ಕೈಯಲ್ಲಿ ಖಾಲಿ ಪ್ಲಾಸ್ಟಿಕ್ ಕಪ್ಸ್ ಇದೆ. ಇವಾಗಷ್ಟೇ ಕಾಫಿ ಕುಡಿದು ಮಚ್ಚ ಪಚ್ಚ ಏನೋ ಕುಡಿದ್ರಲ್ಲ ಇಬ್ರು, ಅದೆಲ್ಲ ಕೈಯಲ್ಲಿ ಇಟ್ಕೊಂಡಿದ್ದೀವಿ. ಹುಡುಕ್ತಾ ಇದ್ದೀವಿ ಎಲ್ಲಿ ಬಿಸಾಕೋಣ ಅಂತ. ಆವಾಗ ಗೊತ್ತಾಯಿತು ಇದು ಈ ಒಂದು ಜಾಗ ಸೆಂಟ್ ಕಿಲ್ಡಾ ಪಿಯರು ಬಿನ್ ಫ್ರೀ ಲೊಕೇಶನ್. ಅಂದರೆ ಇಡೀ ಒಂದು ಪ್ರದೇಶದಲ್ಲಿ ಯಾವುದೇ ತರಹದ ಡಸ್ಟ್ಬಿನ್ಸ್ ಇಲ್ಲ. ನೀವೇನು ಕಸ ಮಾಡ್ತೀರಾ ಆ ಕಸವನ್ನು ನೀವೇ ತೊಗೊಂಡೋಗಿ ದೂರದಲ್ಲಿ ಬಿಸಾಕಬೇಕು. ಯಾಕೆಂದರೆ ಆಸ್ಟ್ರೇಲಿಯಾ ದೇಶ ಹಾಗೆ ನ್ಯೂಜಿಲೆಂಡ್ ದೇಶನ ನೋಡಿದ್ದೇನೆಂದರೆ ತನ್ನ ಪ್ರಕೃತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ನಿಯಮಗಳನ್ನು ಬಹಳ ಸ್ಟ್ರಿಕ್ಟಾಗಿ ಎನ್ಫೋರ್ಸ್ ಮಾಡ್ತಾರೆ. ಇದನ್ನು ಬಿಸಾಕೋದ್ರಿಂದ ಏನಾಗುತ್ತೆ ಅಂತ ಅವರು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದಾರೆ. ಸುಮ್ಮನೆ ಬಾಯಲ್ಲಿ ರೂಲ್ಸ್ ಹೇಳಲ್ಲ, ಯಾಕೆ ಮಾಡಬಾರ್ದು ಅಂತ ಆ ಒಂದು ಪ್ರಶ್ನೆಗೆ ಉತ್ತರ ಕೂಡ ಕೊಟ್ಟಿದ್ದಾರೆ. ಮೆರೈನ್ ಲೈಫ್, ಇಲ್ಲಿ ಸಾಕಷ್ಟು ರಾತ್ರಿ ಪೆಂಗ್ವಿನ್ಸ್ ಬರುತ್ತೆ. ಮತ್ತು ಇಲ್ಲಿಯ ಮೆರೈನ್ ಲೈಫ್ ಅಂದರೆ ಸಮುದ್ರ ಪ್ರಾಣಿಗಳು, ಬೇಕಾದಷ್ಟು ಪಕ್ಷಿಗಳು, ಸೀಗಲ್ಸು ಎಲ್ಲ ಇದೆ. ಈಗ ನಾವು ಇದನ್ನು ಬಿಸಾಕಿದ್ರೆ ಇದರಿಂದ ನಾವು ಈ ಒಂದು ಸಮುದ್ರವನ್ನು ಹಾಳು ಮಾಡ್ದಂಗೆ ಆಗುತ್ತೆ. ಅದರಿಂದ ಏನಾಗುತ್ತೆ, ಇಲ್ಲಿಯ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ. ನೆಕ್ಸ್ಟು ಅದರ ಬಯೋಡೈವರ್ಸಿಟಿ ಕೂಡ ಹಾಳಾಗುತ್ತೆ. ಅದು ಬಿಟ್ಟು ಊಟ ತಿಂಡಿಗಳನ್ನು ಬಿಸಾಕ್ತಾರೆ ಏನಾಗುತ್ತೆ, ಇಲ್ಲಿ ವೈಲ್ಡ್ ಫಾಕ್ಸಸ್ಸು ಮತ್ತು ಸಾಕಷ್ಟು ವೈಲ್ಡ್ ಅನಿಮಲ್ಸ್ ಇರೋದ್ರಿಂದ ಆ ಪ್ರಾಣಿಗಳೆಲ್ಲ ಅದನ್ನು ತಿನ್ನೋಕ್ಕೆ ಬಂದು ಪೆಂಗ್ವಿನ್ಸ್ನ ನೋಡಿದ್ರೆ ಅದು ಲಬ್ಬಕ್ಕಂತ ತಿನ್ಕೊಂಬಿಡೋಕ್ಕೆ ಪ್ಲ್ಯಾನ್ ಆಗುತ್ತೆ. ಸೊ ಇದೆಲ್ಲ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಇದನ್ನು ಒಂದು ಬಿನ್ ಫ್ರೀ ಝೋನ್ ಮಾಡಿದರೆ ಏನು ತಂದಿದ್ದೀರೋ ವಾಪಸ್ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಿ ಅಂತ ವೆರಿ ಕ್ಲಿಯರ್ಲಿ ಬರೆದಿದ್ದಾರೆ. ಈ ಡೈಲಾಗನ್ನು ನಾನು ನಮ್ಮ ಸಂಜನಾಂಗೆ ಹೇಳಿದೆ ಹೇಳೋಕ್ಕೆ, ಆದರೆ ಅವರು ಏನು ಹೇಳಿದ್ರು ಅಂತ ಆಗ್ತೀನಿ ಇವಾಗ ಬಿಹೈಂಡ್ ದ ಸೀನ್ಸಲ್ಲಿ ಆಗ್ತೀನಿ. ನಮ್ಮ ಕ್ಯಾಮರಾಮನ್ ಪ್ರಮಿತ್ತೊಂದಿಗೆ ಗ್ಲೋಬಲ್ ಕನ್ನಡಿಗ, ಮೆಲ್ಬೋರ್ನ್ ನಗರದಲ್ಲಿ. ನೀನಾದೆ ನಾನು ಜೊತೆಯಲ್ಲಿ ನೀನಿರಲು ನಿನ್ನಿಂದಲೇ ಈ ಹೃದಯವೇ ಕುಣಿಯುವುದು, ಮನಸ್ಸೆ ಮಾತಾಡಿ ಪ್ರೀತಿಯ ಒಪ್ಪಿಸದೆ ಬರುವೆಯ ನೀನು ಈ ಜೀವದ ಶ್ರೀಮತಿಯಾಗಿ. ಇಡೀ ದಕ್ಷಿಣ ಹೆಮಿಸ್ಫಿಯರಲ್ಲಿ ಅತ್ಯಂತ ದೊಡ್ಡ ಮಾಲ್ ಆದ ಚಾಟ್ಸ್ಟನ್ ಮಾಲಿಗೆ ಬಂದಿದ್ದೀವಿ. ಇಲ್ಲಿ ನಮ್ಮ BYD ಗಾಡಿಗೆ ಚಾರ್ಜ್ ಹಾಕ್ಬಿಟ್ಟು ಹೋಗ್ತೀವಿ. ಫುಲ್ ಚಾರ್ಜ್ ಮಾಡೋದಕ್ಕೆ $35 ಕಟ್ಟಾಗತ್ತಂತೆ. ಇಲ್ಲಿಂದ ಅಲ್ಲಿವರೆಗೂ ಸಂಪೂರ್ಣವಾಗಿ EV ಚಾರ್ಜಿಂಗ್ ಸ್ಟೇಷನ್ಸ್. ಮಾಲ್ಗೆ ಹೋಗಿ ಊಟ ಮಾಡ್ಕೊಂಬರೋ ಅಷ್ಟೊತ್ತಿಗೆ 97% ಚಾರ್ಜ್ ಆಗಿದೆ. ನೀವು ನೋಡ್ತಾ ಇದ್ದೀರಾ ವೆಜ್ಜಿ ಮೈಟ್ ಅಂದ್ಬಿಟ್ಟು. ಲೈಫಲ್ಲಿ ಯಾವ್ದಾದ್ರು ನಿಮ್ಮ ಶತ್ರುಗಳಿದ್ರೆ ಇದನ್ನು ತಿನ್ನಿಸ್ಬಿಡಿ ಅವರಿಗೆ, ಅವರು ನಿಮ್ಮ ಕೋಪ ಎಲ್ಲ ತೀರೋಗ್ಬಿಡುತ್ತೆ. ಯಾಕಂದರೆ ಅವ್ರು ತಲೆ ತಿರುಗಿ ಬಿದ್ದೋಗ್ಬಿಡ್ತಾರೆ. ಇದರಷ್ಟು ವರ್ಸ್ಟು ಟೇಸ್ಟಿಂಗ್ ಫುಡ್ಡು ನಾನು ತಿಂದೇ ಇಲ್ಲ ನನ್ನ ಲೈಫಲ್ಲಿ. ನನ್ನ ಫ್ರೆಂಡ್ಸ್ ಇದರಲ್ಲಿ ಇವರಿಬ್ಬರು ನನಗೆ ಇದು ಆಸ್ಟ್ರೇಲಿಯಾದ ಮೋಸ್ಟ್ ಫೇಮಸ್ ಫುಡ್ಡು, ಚಪಾತಿಗೆ ರೊಟ್ಟಿಗೆಲ್ಲ ಇದನ್ನೇ ತಿನ್ನೋ ಜನ. ತಿನ್ನಿ ಅಂದ್ಬಿಟ್ಟು ಬಾಯಿಗೆ ಒಂದು ಸ್ಪೂನ್ ಇಟ್ಟರು ತಲೆ ಗಿರ್ರು ಅಂದ್ಬಿಟ್ಟು ಒಂದು 5 ನಿಮಿಷ ಬೇಕಾಯ್ತು ಸುಧಾರಿಸ್ಕೊಳ್ಳತ್ತೀವಿ ತಿನ್ನೋದಕ್ಕೆ. ಅಷ್ಟು ಯಪ್ಪ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಅದು ಹೆಂಗೆ ತಿಂತಾರ್ರಿ ಇದು. ಆಸ್ಟ್ರೇಲಿಯನ್ ಫೇವ್ರೇಟ್ ಫುಡ್ ಅಂತ ಇದು. ನೋ ವೇ, ಮುಟ್ಟೋದು ಇಲ್ಲ ನಾನು ಇದನ್ನು. ಹೋಗು ನೀನು ದೂರ. ಅದು ರಿಯಾಕ್ಷನ್ ಆಗ್ಬೇಕು ನೀವು ಆಕ್ಚುಲಿ. ನಾನಾ ಅಪ್ಪ ಇನ್ನೊಂದ್ಸಲಿ ಬಾಯಿ ಹಾಕೊಳ್ಳೋ ಶಕ್ತಿ ಇಲ್ಲ ನಂಗೆ ಅದನ್ನು. ಮೆಲ್ಬೋರ್ನ್ನ ಇಂಡಿಯನ್ ಸ್ಟೋರು. ನಾಳೆ ಬೆಳಗ್ಗೆ ದೋಸೆ ಮಾಡಿಕೊಡ್ತಾರಂತೆ ನಮ್ಮ ಮೇಡಮು, ಅದಕ್ಕೆ ಇಟ್ಟನಕ್ಕೆ ಹೋಗಿದ್ದಾರೆ. ಈ ಥರ ಬೋರ್ಡು ನೀವು ಜಗತ್ತಲ್ಲೆಲ್ಲ ನೋಡಿರಲ್ಲ. ಗ್ಲೋಬಲ್ ಇಂಡಿಯನ್ ಮಾಲ್ಟು, ಆದರೆ ಪಾಕಿಸ್ತಾನಿ, ಶ್ರೀಲಂಕಾ, ಬಾಂಗ್ಲಾದೇಶಿ, ಏಷ್ಯನ್ ಗ್ರಾಸರಿ ಸಿಗುತ್ತೆ ಅಂತ ಹಾಕಿದ್ದಾರೆ. ಇಂಡಿಯನ್ ಅಂತಲೇ ಹಾಕಿಲ್ಲ, ಯಾಕಂದರೆ ಇಂಡಿಯನ್ ಮಾರ್ಟ್ ಅಂತ ಹಾಕ್ಬಿಟ್ಟಿದಾರಲ್ಲ, ಅದಕ್ಕೆ ಕೆಳಗಡೆ ಬೇರೆ ದೇಶ ಹಾಕಿದ್ದಾರೆ. ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ, ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲ ರಾಮ್. ನಾನಿದ್ದೀನಿ ಆಸ್ಟ್ರೇಲಿಯಾದ ಸಿಕ್ಕಾಪಟ್ಟೆ ಚಳಿಗೆ ಎಂಟ್ರಾಗ್ತಿರುವಂತಹ ಮೆಲ್ಬೋರ್ನ್ ನಗರದಲ್ಲಿ. ಚಳಿ ದಿವಸ ಜಾಸ್ತಿ ಆಗ್ತದೆ, ಚಳಿಗಾಲ ಶುರುವಾಗ್ತದೆ. ನನ್ನ ಪ್ರೀತಿಯ ಕನ್ನಡಿಗರು 2 ದಿವಸಗಳ ಕಾಲ ನನ್ನನ್ನು ಬಹಳ ಅಕ್ಕರೆಯಿಂದ ಪ್ರೀತಿಯಿಂದ ಚಿಲ್ ಮಾಡಿಸ್ತರು. ಯಾಕೆಂದರೆ ಸುಸ್ತಾಗಿತ್ತು ಬಹಳ ಕಂಟಿನ್ಯೂಸ್ ಪ್ರವಾಸದ ನಂತರ. ಆಲ್ಮೋಸ್ಟ್ ಹಾಂಗ್ಕಾಂಗು, ಮಕಾವು, ಫಿಲಿಪೀನ್ಸು, ಥೈಲ್ಯಾಂಡು, ಮಿಯಾನ್ಮಾರು, ಅಂಡಮಾನು, ಲಡಾಖು, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಇದಿಷ್ಟು ಕಂಟಿನ್ಯೂಸ್ ಆಗಿ ಮಾಡಿದ್ದೀನಿ ಕಳೆದ 3 ತಿಂಗಳಲ್ಲಿ. ಅದೆಲ್ಲ ಮುಗಿಸಿ ವಾಪಸ್ ಬಂದಾಗ ಒಂದು ಮನೆಯ ಆಸರೆ ಸಿಕ್ಕಿದ್ದು, ನಮ್ಮ ಕನ್ನಡಿಗರ ಊಟ, ಅವರ ಪ್ರೀತಿಯ ಅಕ್ಕರೆ ಸಿಕ್ಕಿದ್ದು, ಮನಸ್ಸು ತುಂಬಿ ಬಂದಿದೆ. ಇಲ್ಲಿಂದ ಹೊರಡುವಂಥ ಸಮಯ. ಇಲ್ಲಿಂದ ಎಲ್ಲಿ ಹೋಗ್ತಾಯಿದ್ದೀನಿ ಮುಂದೆ ದಾರಿಯಲ್ಲಿ ಹೇಳ್ತೀನಿ. ಸದ್ಯಕ್ಕೆ ನಮ್ಮ ಪ್ರೀತಿಯ ಸಂಜನಾ ಮೇಡಮ್ಮು ಕೆಲಸಕ್ಕೆ ಹೋಗ್ಬಿಟ್ಟಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ಎದ್ದು ನಾನು ಬ್ರದರ್ ಪ್ರಮಿತ್ ಇದ್ದೀವಿ. ಪ್ರಮಿತ್ ಇವಾಗ ನನ್ನನ್ನು ಇಲ್ಲಿನ ರೈಲ್ವೆ ಸ್ಟೇಷನಿಗೆ ಬಿಡ್ತಾರೆ. ಅಲ್ಲಿಂದ ನಾನು ಪ್ರತಿಯೊಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬ್ಯಾಗೆಲ್ಲ ಪ್ಯಾಕ್ ಆಗಿದೆ, ಬನ್ನಿ ಹೊರಡೋಣ. ಹೊರಡೋ ಮುಂಚೆ ನಮ್ಮ ಗ್ಲೋಬಲ್ ಕನ್ನಡಿಗರ ಫ್ರಿಡ್ಜ್ ಮ್ಯಾಗ್ನೆಟ್ ಹಾಗೆ ಸ್ಟಿಕ್ಕರ್ನ ಈ ಒಂದು ಕುಟುಂಬಕ್ಕೆ ಕೂಡ ಕೊಟ್ಟು ಹೋಗೋಣ. ಪ್ರಮಿತ್ ಬ್ರೋ ಬೆಳಗ್ಗೆ ಮನೆಯಿಂದ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದಾರೆ. ಸಂಜನಾ ಅವರು ಆಲ್ರೆಡಿ ಆಫೀಸ್ಗೆ ಹೋಗಿದ್ದಾರೆ. ಹೊರ ದೇಶದಲ್ಲಿ ನಮ್ಮವರು ಕನ್ನಡಿಗರು ಸಿಕ್ಕಾಗ ಆಗುವಂತಹ ಖುಷಿ ಇದೆಯಲ್ಲ, ಅದನ್ನು ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ.
ಅವ್ರ ಜೊತೆಗಿದ್ದಾಗ ನನ್ನ ಮನೇಲೇ ಇದ್ದೀನಿ ಅನಿಸುತ್ತೆ, ಆದರೆ ಅವ್ರು ಬಿಟ್ಟು ಹೋಗ್ಬೇಕಾದ್ರೆ ನಮ್ಮವ್ರನ್ನೇ ಬಿಟ್ಟು ಹೋಗ್ತಾ ಇದೀನಿ ಅಂತ ಅನಿಸುತ್ತೆ, ನಮ್ಮನೆ ಮತ್ತೆ ಬಿಟ್ಟು ಹೋಗ್ತಾ ಇದೀನಿ ಅಂತ ಅನಿಸುತ್ತೆ. ಅದೇ ಸೇಮ್ ಬ್ಯಾಡ್ ಫೀಲಿಂಗು ಅಯ್ಯಯ್ಯೋ ಅನಿಸುತ್ತೆ, ಭಾಳ ಬೇಜಾರಾಗುತ್ತೆ. ಆದರೂ ನಮ್ಮ ಪ್ರಮಿತ್ ಬ್ರದರು ಸಂಜನಾ ಅವರು ಬಹಳ ಬಹಳ ಅದ್ಭುತವಾಗಿ ನೋಡಿಕೊಂಡ್ರು ಈ ನಿಮ್ಮ ಗ್ಲೋಬಲ್ ಕನ್ನಡಿಗನ. ನಮ್ಮ ಗ್ಲೋಬಲ್ ಕನ್ನಡಿಗರ ಪರವಾಗಿ ಅವ್ರಿಗೆ ನಮ್ಮ ಪ್ರೀತಿಯ ಮ್ಯಾಗ್ನೆಟ್ ಹಾಗೆ ಸ್ಟಿಕ್ಕರನ್ನು ಕೊಡೋಣ. ಸದಾ ಅವರ ಜೊತೆಗೆ ಇದು ಉಳಿಲಿ ಅನ್ನೋದು ನಮ್ಮ ಆಸೆ. ನಮ್ಮ ಮಿಷನ್ ನೋಡಿ, ಇದರಲ್ಲಿ ನಮ್ಮ ಮಿಷನ್ 197 ಇದೆ, ನಾವೇನು ಮಾಡೋಕ್ಕೆ ಹೊರಟಿದ್ದೀವಿ ಅನ್ನೋದು. ಹಾಗೆ ನೀವು ಆಲ್ರೆಡಿ ಇದರ ಮೇಲೆ ಸಂಗೀತ ಕೂಡ ಇದೆ, ಯಾಕೆಂದರೆ 1000 ಕನ್ನಡ ಗೀತೆಗಳನ್ನು ಕರುನಾಡಿಗೆ ಕೊಡಬೇಕು ಅಂತ. ಮತ್ತು ಸಾಕಷ್ಟು ಸರಿ ಏನಾಗುತ್ತೆ ಗೊತ್ತಾ ಬ್ರೋ ಪ್ರವೀತ್, ಜನ ಕೇಳ್ತಾರೆ ಯಾವುದು ನಿಮ್ಮದು ಊರು ಕರ್ನಾಟಕ ಅಂತ. ಅದಕ್ಕೆ ನಾವು ಮ್ಯಾಪಿಂಗ್ ಕೂಡ ಮಾಡಿದ್ದೀವಿ ಇಲ್ಲಿ. ಸೊ ಇಲ್ಲಿ ಕರ್ನಾಟಕ ಭಾರತ ದೇಶದಲ್ಲಿ ಎಲ್ಲಿದೆ ಅನ್ನೋದು ಕೂಡ ತೋರಿಸ್ತಾ ಇದ್ವಿ. ಸೊ ನಿಮ್ಮ ಕೈಲಿರಲಿ, ನಿಮ್ಮ ಫ್ರಿಡ್ಜ್ ಮೇಲೆ ಸದಾ ಇದಿರಲಿ ಅಂತ ಆಶಿಸ್ತೀವಿ. ಧನ್ಯವಾದ. ಈಗ ಟ್ರೈನ್ ಮೂಲಕ ಹೋಗಬೇಕು. ಬ್ರದರ್ ನನ್ನ ಟ್ರೈನ್ ಸ್ಟೇಷನ್ಗೆ ಬಿಡ್ತಾರೆ. ಇಲ್ಲಿ ಮೆಲ್ಬೋರ್ನಲ್ಲಿ ಬಹಳ ಮುಖ್ಯವಾದ ಒಂದು ಕಾರ್ಡ್ ಅಂದರೆ ಮೈಕಿ ಕಾರ್ಡ್. ಸೊ ಇದೊಂದಿದ್ರೆ ನೀವು ಇಡೀ ವಿಕ್ಟೋರಿಯಾ ಸ್ಟೇಟಲ್ಲಿ ಎಲ್ಲಿ ಬೇಕೋ ಆ್ಯಕ್ಸೆಸ್ ಮಾಡ್ಬೋದಲ್ಲ ಪ್ರತಿಯೊಂದನ್ನು. ಎಷ್ಟಾಗುತ್ತೆ ಈ ಕಾರ್ಡ್ ತೊಗೊಳಕ್ಕೆ? ಈ ಕಾರ್ಡ್ ಚಾರ್ಜ್ $6. ಹಾಂ, ಅದಾದಮೇಲೆ ಟಾಪ್ ಸೇಮ್ ನಮ್ಮಲ್ಲಿ ಮೆಟ್ರೋ ಕಾರ್ಡ್ ತೊಗೋತೀವಲ್ಲ ಅದೇ ಥರ. ಸೊ ಟ್ರಾಮು, ಟ್ರೈನು, ಬಸ್ಸು ಎಲ್ಲ ಯೂಸ್ ಮಾಡ್ಬೋದು ಇದರಲ್ಲೇ. ಒಂದ್ಸಲಿ ಸಿಂಗಲ್ ಟ್ಯಾಪ್ ಮಾಡಿದ್ರೆ ಇಡೀ ದಿವಸ ಎಲ್ಲಿ ಬೇಕೋ ಓಡಾಡ್ಬೋದು. ಟ್ಯಾಪ್ ಇನ್ ಟಾಪ್ ಔಟ್ ಇಡೀ ಒಂದಿನಕ್ಕೆ $11. ಇವಾಗ ಯುದ್ಧ ನಡೆದ ಮೇಲೆ ಇರಾನಲ್ಲಿ ಇಲ್ಲಿ ಹಾಫ್ ಮಾಡಿದ್ದಾರೆ ಅಂತ ಹೇಳಿದ್ರು. ಮಾಡಿದ್ದಾರೆ ಎಂಡ್ ಆಫ್ ಇಯರ್ ತನಕ. ಫಸ್ಟ್ 2 ತಿಂಗಳು ಫ್ರೀ ಕೊಟ್ಟಿದ್ರು, ಇವತ್ತಿಂದ ಸ್ಟಾರ್ಟು. ಇವತ್ತಿಂದ ಹಾಫ್ ಪ್ರೈಸ್. ನೆನ್ನೆ ಹೋಗಿದ್ರೆ ಇಡೀ ವಿಕ್ಟೋರಿಯಲ್ಲಿ ನನಗೆ ಫ್ರೀ ಇರೋದು, ಇವತ್ತಿಂದ ಹೋದರೆ ಅರ್ಧ ಪ್ರೈಸು. ಸೊ $5.5 ಕಟ್ಟಾಗುತ್ತೆ. ಅದನ್ನು ಕೂಡ ಒಳಗೆ ಹಾಕ್ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ, ನನಗೇನು ತೊಂದರೆ ಆಗಬಾರ್ದು ಅಂತ. ನೋಡಿ, ಇದು ಕನ್ನಡಿಗರ ಪ್ರೀತಿ ಇನ್ನೊಬ್ಬ ಕನ್ನಡಿಗನಿಗೆ. ಧನ್ಯವಾದ. ಸೊ ಸಿಡ್ನಿ ನಗರದಲ್ಲಿ ವೆದರು ಸದಾ ಒಂದೇ ರೀತಿ ಇರುತ್ತಂತೆ, ಅಂದರೆ ಒಂಚೂರು ಫೇವರಬಲ್ ಆಗಿರುತ್ತೆ. ಆದರೆ ಮೆಲ್ಬೋರ್ನಲ್ಲಿ ತುಂಬ ಚಳಿ ಇರುತ್ತೆ ಚಳಿಗಾಲದಲ್ಲಿ, ಮತ್ತು ತುಂಬ ಮೋಡ. ಯಾಕಂದರೆ ಅಂಟಾರ್ಟಿಕಾಯಿಂದ ಬರುವಂತಹ ಚಳಿಗಾಳಿ ಎಲ್ಲ ಇದಕ್ಕೆ ಹೊಡೆಯುತ್ತೆ ಫಸ್ಟು. ಸೊ ಸಿಕ್ಕಾಪಟ್ಟೆ ಚಳಿ ಆಗುತ್ತಂತೆ. ಅದಕ್ಕೆ ಎಲ್ಲರ ಮನೆಗಳಲ್ಲಿ ಈ ಥರ ಹೀಟರ್ಸ್ ಇರುತ್ತೆ, ಹೀಟರ್ ಬೋರ್ಡ್ಸ್ ಇರುತ್ತೆ ಆ ಚಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ. ಸೊ ಏನು ಮಾಡ್ತಾರೆ ಅಂದರೆ ಕೆಲವು ಸಲ ಈಗ ಅರ್ಜೆನ್ಸಿಲಿ ಬಟ್ಟೆ ಕೂಡ ಇದ್ರ ಮೇಲೆ ಚಿಕ್ಕ ಚಿಕ್ಕ ಬಟ್ಟೆಗಳನ್ನ ಒಣಗಾಕೋತೀವಿ. ಬೇರೆ ಬೇರೆ ದೇಶದಲ್ಲೂ ಕೂಡ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸರ್ಬಿಯಾ ದೇಶದಲ್ಲಿ ಒಂದು ಸ್ಟೋರಿ ಹೇಳ್ತೀನಿ ಬ್ರೋ ನಿಮಗೆ. ಈ ಥರ ಹೀಟ್ ಬೋರ್ಡ್ ಇತ್ತು, ಅಲ್ಲಿ ಸಿಕ್ಕಾಪಟ್ಟೆ ಬಿಸಿ ಇನ್ನು, ಯಾಕಂದರೆ ತುಂಬ ಚಳಿ ಕಾಲ. ಈ ಥರ ಹೀಟ್ ಬೋರ್ಡ್ ಇರಲ್ಲ, ಒಂಥರ ಪೈಪ್ಸ್ ಥರ ಇರುತ್ತೆ. ಅಲ್ಲಿ ಇತ್ತು, ಅಲ್ಲಿ ಒಂದು ಹೋಟ್ಲಲ್ಲಿ ತುಂಬ ಚಿಕ್ಕದಿತ್ತಾಯ್ತಾ, ಇಷ್ಟೇ ಜಾಗ ಇತ್ತು. ಇಲ್ಲಿ ಮುಖ ತೊಳ್ಕೊಬೇಕು, ಮುಖ ತೊಳ್ಕೊಂಬಿಟ್ಟು ಹಲ್ಲೂಜ್ಬಿಟ್ಟು ಹಿಂಗೆ ಬಗ್ದೆ ಬ್ರೋ, ಹಂಗೆ ಹಿಂದ್ಗಡೆ ಸ್ಕಿನ್ ಅಂಟ್ಕೊಂಡ್ಬಿಟ್ಟಿತ್ತು ಚುಸ್ ಅಂತು. ಅದಾದಮೇಲೆ ಹಿಂಗೆ ನೋಡಿದ್ರೆ ಸ್ಕಿನ್ ಅಂಟ್ಕೊಂಡ್ಬಿಟ್ಟಿದೆ ಅಲ್ಲಿ. 1 ವಾರ ಕೂತ್ಕೊಳ್ಳೋಕ್ಕಾಗಿಲ್ಲ, ನಿಂತ್ಕೊಳ್ಳೋಕ್ಕಾಗಿಲ್ಲ, ಆ ಥರ ಹಿಂಸೆ ಅನ್ಭವಿಸಿದ್ದೀನಿ. ಸೊ ಹೀಟಿಂಗ್ ಬೋರ್ಡ್ಸು ಭಾಳ ಹುಷಾರಾಗಿರಬೇಕು. ಕೆಲವು ಸರಿ ಜಾಸ್ತಿ ಹೀಟ್ ಆಗ್ಬಿಟ್ರೆ, ಇಲ್ಲೆಲ್ಲ ಓಕೆ ಅನಿಸುತ್ತೆ, ಇದೆಲ್ಲ ಕಂಟ್ರೋಲ್ಡು. ತುಂಬ ಕೋಲ್ಡರ್ ಕಂಟ್ರಿ ಸರ್ಬಿಯಲ್ಲೆಲ್ಲ -30 ಆಗುತ್ತಲ್ಲ, ಅದು ಇನ್ನೂ ತುಂಬ ಹೆವಿ ಕೋಲ್ಡ್ ಇರುತ್ತೆ. ಅಲ್ಲಿ ಹೀಟರ್ಸ್ ತುಂಬ ಹೈ ಟೆಂಪ್ರೇಚರಲ್ಲಿ ಓಡ್ತಾ ಇರುತ್ತೆ. ರಷ್ಯಾಲೆಲ್ಲ ಅಲ್ಲೇನಾದ್ರು ಬಗ್ಗಿಟ್ರೆ ಫಿನಿಶ್ ಅಂಟ್ಕೊಂಡ್ಬಿಡುತ್ತೆ ಹಂಗೆ ಸ್ಕಿನ್ನು. ಇದು ಸರ್ಬಿಯಾ ಸ್ಟೋರಿ. ಇದು ನೋಡಿದ ನೆನಪಾಯಿತು. ಆಶ್ರಯ ಕೊಟ್ಟ ಮನೆಗೆ, ರೂಮ್ಗೆ ಧನ್ಯವಾದ. ಸೊ ಇಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ನೋಡಿದೆ, ನೋಡಿ 8, 5 ಮನೆಗಳ ಹೆಸರನ್ನ ಅಂದರೆ ನಂಬರ್ಗಳಲ್ಲೇ ಹಾಕ್ಬಿಟ್ಟಿದ್ದಾರೆ ಅಲ್ವಾ, ಚೆನ್ನಾಗಿದೆ. ಈಗ ಬಂದು ತಲುಪಿದ್ದೀವಿ ಬೆಂಟ್ಲೆ ರೈಲ್ವೆ ನಿಲ್ದಾಣ. ಕೊಟ್ಟಂತಹ ಕಾರ್ಡಿನ ಉಪಯೋಗ ಇವಾಗ ಬರುತ್ತೆ. ಇವಾಗ ನಾನು ಇಲ್ಲಿಂದ ಸದರನ್ ಕ್ರಾಸ್, ಮುಖ್ಯವಾದ ರೈಲ್ವೆ ಸ್ಟೇಷನ್ ಮೆಲ್ಬೋರ್ನ್ದು, ಭಾಳ ಹಳೇದಾದಂಥ ರೈಲ್ವೆ ಸ್ಟೇಷನ್ ಅಂತ. ಸಿಕ್ಕಾಪಟ್ಟೆ ದೊಡ್ಡದು, ಕನ್ಫ್ಯೂಸ್ ಆಗಿಬಿಡಿ ಅಂದರು. ಓಕೆ, ಮ್ಯಾನೇಜ್ ಮಾಡೋಣ. ಥ್ಯಾಂಕ್ ಯು ಬ್ರೋ. ನಿಮ್ಮ ಮುಂದಿನ ಜೀವನ ನಿಮ್ಮದು ಸಂಜನದು ಅದ್ಭುತವಾಗಿರಲಿ. ಎಲ್ಲ ಮೈಸೂರು ಸ್ನೇಹಿತರಿಗೂ ಮತ್ತು ನಮ್ಮ ಪ್ರಮಿತ್ ಮತ್ತು ಸಂಜನಾ ಫ್ರೆಂಡ್ಸ್ಗೂ ಹಾಯ್ ಹಾಯ್ ಹಾಯ್, ಹೇಗಿದ್ದೀರಾ? ಇಲ್ಲಿಂದ ಹೇಳ್ಬಿಡಿ ಬ್ರೋ. ಹಲೋ. ಸುಮಾರು ಜನಕ್ಕೆ ಸಿಕ್ಕಿರಲ್ಲ ನೀವು, ಎಲ್ಲರೂ ನಿಮ್ಮ ವೀಡಿಯೋಸ್ ನೋಡಿ ಖುಷಿ ಪಡಲಿ ಅಲ್ವಾ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್. ಜೈ ಕರ್ನಾಟಕ, ಜೈ ಹಿಂದ್. ಬಾಯ್ ಬ್ರೋ. ಕೇಳಿ ಅಂತೇಳಿ ಸಂಜನಾಗೆ, ಆಮೇಲೆ ಫೋನ್ ಮಾಡ್ತೀನಿ. ಟ್ರೈನ್ ಸ್ಟೇಷನ್ವರೆಗೂ ಬಂದುಬಿಟ್ರು. ಥ್ಯಾಂಕ್ ಯು ಸೊ ಮಚ್. ಫುಲ್ ಖಾಲಿ ಇದೆ ಟ್ರೈನ್ ಸ್ಟೇಷನ್ನು. ಟ್ರೈನ್ ಬಂತು, ಸಿಟಿ ಲೂಪ್ ಅಂತ ಟ್ರೈನ್ ಹೆಸರು. ಇಡೀ ಸಿಟಿ ಸುತ್ತುತ್ತದೆ. ಈಗ ನಾವು ಬಂದು ತಲುಪಿದ್ದೀವಿ ಸದರನ್ ಕ್ರಾಸ್ ರೈಲ್ವೆ ಸ್ಟೇಷನ್ನು. ಇದು ಒಂದು ರೀತಿಯ ಮೆಜೆಸ್ಟಿಕ್ ಇದ್ದಂಗೆ. ಇಲ್ಲಿ ಇಂಟರ್ ಸ್ಟೇಟ್, ಬೇರೆ ಬೇರೆ, ಈಗ ವಿಕ್ಟೋರಿಯಾ ಸ್ಟೇಟಲ್ಲಿದ್ದೀವಿ, ಇಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋದಕ್ಕೆ ಟ್ರೈನ್ಗಳು, ಹಾಗೆ ಇನ್ನು ಸಾಕಷ್ಟು
ಪಾಯಿಂಟ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲಿಂದ ಸಿಗುತ್ತೆ. ಈಗ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಬಲರಾತ್ ಅನ್ನೋ ಒಂದು ಬಹಳ ಐತಿಹಾಸಿಕವಾದ ಆಸ್ಟ್ರೇಲಿಯಾದ ನಗರ. ಹದಿನೈದು 16ನೇ ಪ್ಲ್ಯಾಟ್ಫಾರ್ಮಲ್ಲಿ ಬಲರಾತ್ಗೆ ನಮಗೆ ಟ್ರೈನ್ ಸಿಗುತ್ತೆ. ಮತ್ತು ಮೋಸ್ಟ್ಲಿ ಇದೇ ಟ್ರೈನ್ ಇರಬೇಕು. ಬೇಗ ಹೋಗೋಣ ಬನ್ನಿ. ನೋಡಿ ಕಾಣಿಸ್ತದೆ ಯಾಕೆ ಜನರು ಆಸ್ಟ್ರೇಲಿಯಾಗೆ ಬಂದರು, ಆಸ್ಟ್ರೇಲಿಯಾ ಡೆವಲಪ್ ಮಾಡಿದ್ರು ಅನ್ನೋದಕ್ಕೆ ಕಾರಣ ನೀವು ನೋಡ್ತಾ ಇರೋಂತಹ ಬಲರಾತ್ ಅನ್ನೋ ಒಂದು ನಗರ. ಸೊ ಟ್ರೈನಿಗೆ ಬಂದು ಕೂತ್ಕೊಂಡಿದ್ದೀನಿ. ಇಲ್ಲಿಂದ 1 ಗಂಟೆಯ ಜರ್ನಿ. ಅಲ್ಲಿ ನನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಸ್ಪೆಷಲ್ ಫ್ಯಾಮಿಲಿ ಬರ್ತಾ ಇದ್ದಾರೆ. ಅವ್ರು ಯಾರು ಅಂತ ಅಲ್ಲೇ ಇಂಟ್ರಡ್ಯೂಸ್ ಮಾಡ್ತೀನಿ. ನಾವು ಬಂದು ತಲುಪಿದ್ದೀವಿ. ಇಡೀ ಆಸ್ಟ್ರೇಲಿಯನ್ಸು ಸಾವುಕಾರಾದಂತಹ ಜಾಗಕ್ಕೆ 18ನೇ ಶತಮಾನದ ಬಲರಾತ್ ಟ್ರೈನ್ ಸ್ಟೇಷನ್ನು, ಚಿನ್ನಕ್ಕೋಸ್ಕರ ಮಾಡಿದಂತಹ ರೈಲ್ವೆ ಸ್ಟೇಷನ್ನು. ಭಾಳ ಐತಿಹಾಸಿಕ ಜಾಗ. ವಾಪಸ್ ಹೋಗ್ತಾ ಟ್ಯಾಪ್ ಮಾಡಬೇಕು. ಚಿನ್ನದ ನಗರ, ಚಿನ್ನದ ಮಳೆಯಿಂದ ಸ್ವಾಗತ ಮಾಡ್ತಾ ಇದೆ. ಆಸ್ಟ್ರೇಲಿಯಲ್ಲಿ ಸುಸ್ಸು ಮಾಡೋದಕ್ಕೆ ಹುಡುಗರಿಗೆ ಈ ಥರ ಇರುತ್ತೆ ಜಾಗ. ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಬರ್ತಾ ಇರೋದು ನನ್ನ ಪ್ರೀತಿ. ಅಯ್ಯೋ ನೋಡಿ ಇಲ್ಲಿ ಯಾರು ಬಂದಿದ್ದಾರೆ ಅಂತ. ನನ್ನ ಪ್ರೀತಿಯ ತಂಗಿ. ಬಹಳ ವರ್ಷಗಳ ನಂತರ ಅವಳು ಆಸ್ಟ್ರೇಲಿಯಾಗೆ ಮದುವೆಯಾಗಿ ಬಂದಿದ್ದಾಳೆ. ಆದರೆ ನಾನು ಆಸ್ಟ್ರೇಲಿಯಾಗೆ ಬಂದು ಅವಳನ್ನ ಮೀಟ್ ಮಾಡ್ತೀನಿ ಅಂತ ಪ್ರಾಬ್ಲಮ್ ಅವಳು ಅಂದ್ಕೊಂಡಿರ್ಲಿಲ್ವೇನೋ ಅಲ್ವಾ? ಕೊನೆಗೂ ಸಿಗ್ತಾ ಇದ್ದೀವಿ. ಸಿಕ್ಕಾಬಿಟ್ಟೆ ಮಜಾ ಇರುತ್ತೆ. ಮಳೆ ಬರ್ತಾ ಇದೆ, ಓಡು. ಅಯ್ಯೋ ಗಾಡಿ. ಬಲರಾತ್ ಅನ್ನೋ ಒಂದು ಗೋಲ್ಡ್ ರಶ್ ಏರಿಯಾಲಿ, ಗೋಲ್ಡ್ ಮೈನಿಂಗ್ ಏರಿಯಾಲಿ ನಾನು ಬಂದಿದ್ದೀನಿ. ನನ್ನ ತಂಗಿಯ ಮನೆಗೆ ಭಾಳ ಖುಷಿ ಆಗ್ತಾಯಿದೆ. ಅವಳು ಎಷ್ಟೋ ವರ್ಷ ಆಗಿತ್ತು ಆಸ್ಟ್ರೇಲಿಯಾಗೆ ಶಿಫ್ಟ್ ಆಗಿ. ಅವಳ ಮುಖನೇ ನೋಡಿರಲಿಲ್ಲ 5 ವರ್ಷದಿಂದ. ಕೊನೆಗೂ ಅವಳನ್ನ ಮೀಟ್ ಮಾಡಿ ನನ್ನ ಫ್ಯಾಮಿಲಿ, ನನ್ನ ಕಸಿನ್ ಸಿಸ್ಟರು ಎಲ್ಲ ಇಡೀ ಫ್ಯಾಮಿಲಿನ ಮೀಟ್ ಮಾಡ್ತಾ ಇರೋದು ಖುಷಿ ಆಗ್ತದೆ. ಫಸ್ಟ್ ಆದರೆ ನಿಮಗೆ ತೋರಿಸ್ತಾ ಇರೋದು ಒಂದು ಆಕ್ಸಿಡೆಂಟ್ ಸೈಟು. ಇದೇನಪ್ಪ ಅಂದರೆ ನಾರ್ಮಲ್ ಆಕ್ಸಿಡೆಂಟ್ ಆಗಿರೋ ಗಾಡಿಗಳೆಲ್ಲ, ಇಲ್ಲಿರೋಂತಹ ಗಾಡಿಗಳಿಗೆಲ್ಲ ಆಕ್ಸಿಡೆಂಟ್ ಮಾಡಿರೋದು ಕ್ಯಾಂಗ್ರು. ಜಿಗಿದು ರಾತ್ರಿ ಹೊತ್ತು ರೋಡಲ್ಲಿ ಬಂದುಬಿಡುತ್ತೆ. ಸನ್ಸೆಟ್ ಸನ್ರೈಸ್ ಟೈಮಲ್ಲಿ ಗುದ್ದ ಅಂದರೆ ಕ್ಯಾಂಗ್ರು ಎಷ್ಟು ಗಟ್ಟಿ ಅಂದರೆ ಗಾಡಿನೇ ಪಲ್ಟೆ ಆಗ್ಬಿಡುತ್ತಂತೆ. ಚಿಕ್ಕ ಟ್ರಕ್ಕೆ ಬಿದ್ದೋಗ್ಬಿಡುತ್ತಂತೆ. ಆದರೂ ಅಲ್ಲಾಡಲ್ವಂತೆ ಕ್ಯಾಂಗ್ರು. ಆದರೆ ಕ್ಯಾಂಗ್ರು ಕೂಡ ಸತ್ತೋಗ್ಬಿಡುತ್ತಂತೆ. ಅದೊಂದು ಬಹಳ ಬೇಸರದ ಸಂಗತಿ. ಇಲ್ಲಿ ಪ್ರತಿ ಸಂಜೆ, ಪ್ರತಿ ಬೆಳಗ್ಗೆ ಸೂರ್ಯಾಸ್ತ ಮತ್ತು ಸೂರ್ಯೋದಯ ಸಮಯದಲ್ಲಿ ಇದು ಆಗೋದು ಒಂದು ರೆಗ್ಯುಲರ್ ಪ್ಯಾಟ್ರನ್ನು. ನಮ್ಮ ಕಸಿನ್ ಬ್ರದರ್ ಇದ್ದಾರೆ ಇನ್ನೊಬ್ಬರು, ಅವರ ಗಾಡಿ ಸಂಪೂರ್ಣವಾಗಿ ರೈಟ್ ಆಫ್ ಆಗಿಬಿಟ್ಟಿದೆಯಂತೆ ಕ್ಯಾಂಗರು ಗುದ್ಬಿಟ್ಟು. ಸೊ ಆ ಗಾಡಿಯ ಕ್ಲೈಮ್ ಏನೋ ಮಾಡೋದಕ್ಕೆ ಬಂದಿದ್ದಾರೆ. ಫಸ್ಟ್ ಸ್ಟಾಪು, ಅದಕ್ಕೆ ಇದನ್ನು ತೋರಿಸಿ ಈ ವಿಷಯನ ಹೇಳ್ತಾ ಇದ್ದೀನಿ. ಇದು ಬಹಳ ಲೇಡ್ ಬ್ಯಾಕ್ ಊರು, ಹಳ್ಳಿ ಥರ. ಸೊ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಆಸ್ಟ್ರೇಲಿಯನ್ ಚಿಕ್ಕ ಸ್ಮಾಲ್ ಟೌನ್ ಎಕ್ಸ್ಪೀರಿಯನ್ಸು. ಮಾಡೋಣ ಬನ್ನಿ. ಸಿಕ್ಕಾಪಟ್ಟೆ ಗಾಳಿ ಇದೆ, ಕ್ಯಾಮ್ರಾ ಇಟ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಕ್ಯಾಂಗ್ರು ಮುತ್ಕೊಟ್ಟು ಸರ್ವನಾಶ ಮಾಡಿರೋಂತಹ ಗಾಡಿಯನ್ನು ತೋರಿಸ್ತೀವಿ ನಿಮ್ಗೆ ನಾವು ಈಗ. ಕ್ಯಾಂಗ್ರು ಗುದ್ದಿ ರೈಟ್ ಆಫ್ ಆಗಿರೋ ಗಾಡಿಗಳನ್ನ ನೋಡಿ. ಯಪ್ಪ, ಇಲ್ಲಿ ನೋಡಿ, ಇಲ್ಲಿ ಇದೇ ಗಾಡಿಗೆ ಕ್ಯಾಂಗ್ರು ಗುದ್ದಿರೋದು ನಮ್ಮ ಬ್ರದರ್ದು. ಏನಾಗಿದೆ ಅಂತ ಏನೂ ಉಳಿದಿಲ್ಲ ಕಾರಲ್ಲಿ. ಇಲ್ಲಿ ಬರ್ದಿದೆ ನೋಡಿ, ಟೋಟಲ್ ಲಾಸ್, ಗಾಡಿ ಫಿನಿಶ್. ಸೊ ಏನಕ್ಕೆ ಗಾಡಿನ ರೈಟ್ ಆಫ್ ಮಾಡ್ತಾರೆ ಅಂದರೆ ಇನ್ನೇನು ಬಾಕಿ ಉಳಿದಿಲ್ಲ ಅದು, ಅಥವಾ ಅದರೊಳಗೆ ಒಳಗಿರೋಂಥ ಪಾರ್ಟ್ಸು ಮತ್ತೆ ಸಿಗಲ್ಲ, ಅಥವಾ ಅದಕ್ಕಿಂತ ಕಾಸ್ಟಿಂಗ್ ಜಾಸ್ತಿ ಇದ್ದರೆ ಸೆಕೆಂಡ್ ಹ್ಯಾಂಡೇ ತೊಗೊಂಬಿಡಿ. ವೇಗವಾಗಿ ಚಲಿಸುವಂತಹ ಕಾರಿಗೆ ಕ್ಯಾಂಗ್ರೂ ಡಿಕ್ಕಿಯಾದಾಗ ಅವುಗಳ ಎತ್ತರದ ಜಿಗಿತದಿಂದಾಗಿ ನೇರವಾಗಿ ಕಾರಿನ ಬಾನೆಟ್ ಮತ್ತೆ ವಿಂಡ್ ಶೀಲ್ಡ್ ಪುಡಿಯಾಗುತ್ತೆ. ರೇಡಿಯೇಟರ್ ನುಜ್ಜಾಗಿ ಎಂಜಿನ್ ಸೀಸ್ ಆಗುತ್ತೆ ಮತ್ತು ಏರ್ ಬ್ಯಾಗ್ಗಳು ತಕ್ಷಣ ಓಪನ್ ಆಗ್ಬಿಡುತ್ತೆ. ಅಪಘಾತದ ನಂತರ ಕಾರನ್ನ ಪಕ್ಕಕ್ಕೆ ನಿಲ್ಲಿಸುವಾಗ ಒಂದು ವೇಳೆ ಕಾಂಗ್ರೂ ಅರ್ಧ ಜೀವದೊಂದಿಗೆ ಬದುಕಿದ್ರೆ ಅದರ ಹತ್ರ ಹೋಗುವಂತಹ ಸಾಹಸಕ್ಕೆ ಮಾತ್ರ ಕೈ ಹಾಕಬಾರದು ಅಂತ ಇಲ್ಲಿನ ನಿಯಮ ಹೇಳುತ್ತೆ. ಯಾಕೆಂದ್ರೆ ವೈಜ್ಞಾನಿಕ ಸಂಶೋಧನೆಗಳ ಪ್ರಕಾರ ಕ್ಯಾಂಗ್ರೂ ತನ್ನ ಬಾಲದ ಮೇಲೆ ಇಡೀ ದೇಹದ ತೂಕವನ್ನ ಬ್ಯಾಲೆನ್ಸ್ ಮಾಡಿ ಹಿಂಗಾಲುಗಳಿಂದ ಬರೋಬರಿ 750 ಪೌಂಡ್ಗಳಿಂದ ಹೆಚ್ಚು ಒತ್ತಡದ ಫೋರ್ಸ್ ಅನ್ನ ಯೂಸ್ ಮಾಡಿ ನಿಮಗೆ ಒದೆಯಬಲ್ಲದು. ಅದರ ಕಾಲಿನ ತುದಿಯಲ್ಲಿರುವಂತಹ ಕತ್ತಿಯಂತಹ ಚೂಪಾದ ಉಗುರುಗಳು ಮನುಷ್ಯನ ಹೊಟ್ಟೆನ ಸೀಳಿ ಆಂತರಿಕ ಅಂಗಾಂಗಗಳನ್ನ ಹೊರಹಾಕುವಷ್ಟು ಅಥವಾ ಮೂಳೆಗಳನ್ನ ಪುಡಿ ಮಾಡಿ ಪ್ರಾಣವನ್ನೇ ತೆಗೆಯುವಷ್ಟು ಭೀಕರವಾಗಿರುತ್ತೆ. ಆದ್ರಿಂದ ಸುರಕ್ಷಿತವಾದ ಅಂತರವನ್ನ ಕಾಯ್ದುಕೊಂಡು ಇಲ್ಲಿನ ವೈರಸ್ ನಂತಹ ವನ್ಯಜೀವಿ ಸಂಸ್ಥೆಗೆ ಕರೆ ಮಾಡೋದು, ಮತ್ತು ಅಕಸ್ಮಾತ್ ಏನಾದ್ರು ಹೆಣ್ಣು ಕಾಂಗ್ರೂ ಸತ್ತು ಹೋಗಿದ್ರೆ ಅದರ ಹೊಟ್ಟೆ ಚೀಲದಲ್ಲಿ ಅಂದ್ರೆ ಪೌಚ್ ನಲ್ಲಿ ದಿನಗಳ ಕಾಲ ಉಸಿರನ್ನ ಹಿಡಿದುಕೊಂಡು ಬದುಕುವಂತಹ ಪುಟ್ಟ ಜೋಯಿ ಮರಿ, ಅಂದ್ರೆ ಕಾಂಗ್ರೂ ಮರಿನ ಜೋಯಿ ಅಂತ ಕರೀತಾರೆ. ಇದನ್ನ ಪ್ರೀತಿಯಿಂದ ಹೊರತೆಗೆದು ಅದರ ಜೀವ ಉಳಿಸೋದು ಇಲ್ಲಿನ ಅತ್ಯಂತ ಪ್ರಮುಖವಾದ ಪ್ರಕ್ರಿಯೆಯಾಗಿದೆ. ನಾವೇನಕ್ಕೆ ಬಂದಿರೋದಂದ್ರೆ ಒಳಗೆ ಗಣೇಶ ಮೂರ್ತಿ ಇದೆ, ಅದು ಬೇಕು, ಅದನ್ನು ತೊಗೊಂಡೋಗಿ ಬಂದಿದ್ದೀವಿ. ನೋಡಿ ಇಲ್ಲಿ
ಗಜಮುಖ ವಾಪಸ್ ಸಿಗ್ದ ಕೈಗೆ. ಎಷ್ಟು ಸಲ ಕಿತ್ತಿದ್ದೀರಾ? ಮನೆಗೆ ಬಂದು ರೀಚ್ ಆದ್ವಿ. ಚಿಕ್ಕಪ್ಪ ಏನು ಸಮಾಚಾರ? ಸಕ್ಕದಾಗಿದೆ ಮನೆ. ಇದು ಅಲ್ಲ ಹಿತ್ಲಿರುತ್ತೆ ಅಂತಾರೆ, ಇದು ಹಿತ್ಲೇ ಒಂದು ತೋಟದ ಥರ ಇದೆಯಲ್ಲ ಇಲ್ಲಿ. ಹಾಂ ಆಹಾ ಪುದೀನ ಸೊಪ್ಪು. ನನ್ನ ವೆಲ್ಕಮ್ ಮಾಡೋದಕ್ಕೆ ಇಬ್ಬರು ಇದ್ದಾರೆ. ಅಯ್ಯೋ ನೋಡಿ ಏಯ್ ಏನು ಸಮಾಚಾರ? ಬಬಲ್ ಬಡ್ಡಿ ಬಾಬಾ ಬಬಲ್ ಬಡ್ಡಿ. ಓಯ್ ನಮ್ಮ ಚಿಕ್ಕಮ್ಮ ಅಲ್ಲಿ ಚಿಕ್ಕಪ್ಪ. ಮನೆ ತೋರಿಸ್ತೀರಿ, ಮನೆಗೆ ಮೆರುಗು ನೀಡ್ತಾರೋ ಇವರಿಬ್ಬರೇ. ಆಹಾ ಎಷ್ಟು ಮುದ್ದಾಗಿದೆ ನೋಡ್ರಿ ಬಬಲ್ಲು. ಅಯ್ಯ ಬಂಗಾರಿ, ವಾವ್ ಎಷ್ಟು ಚೆನ್ನಾಗಿದೆ ಹಾಲು. ಮನೆಯ ಹೆಸರು ರಾಮ ಕುಟೀರ. ರಾಮ ಕುಟೀರಕ್ಕೆ ರಾಮ ಕಾಲಿಟ್ಟಾಗ. ಮನೆ ಮುಂದೆ ಮಳೆ ಬರ್ತಾ ಇರೋದ್ರಿಂದ ಹೆಚ್ಚಾಗಿ ತೋರಿಸಲ್ಲ, ಆಮೇಲೆ ತೋರಿಸ್ತಿದ್ದೆ ಆರಾಮಾಗಿ. ಎಷ್ಟು ಚೆನ್ನಾಗಿದೆ ನೋಡಿ ಹೂಗಳೆಲ್ಲ, ಸೊ ಬ್ಯೂಟಿಫುಲ್. ಮನೆಗೆ ಬರ್ತಿದ್ದಂಗೆ ಫಸ್ಟು ಫಿಲ್ಟರ್ ಕಾಫಿ ಕುಡಿದು ಬಿಡಬೇಕು. ಆಹಾ ಮಧ್ಯಾಹ್ನಕ್ಕೆ ಪಲಾವು ರಾಯ್ತ, ಸಾದವಾಗಿ ಮಖಾನ ಪಾಯಸ. ನನ್ನ ಸಿಸ್ಟರ್ ಮತ್ತು ಭಾವ ಶಾಪಿಂಗ್ ಬರುವಂತಹ ಇಂಡಿಯನ್ ಸ್ಟೋರ್. ಮೋತಿಚೂರ್ ಲಾಡು, ಚಂಪಾಕಲಿ, ಕಾಜು ಕಟ್ಲಿ, ಬರ್ಫಿ, ಪೇಡ. ಆಹಾ ಇಂಡಿಯನ್ ಸ್ಟೋರ್ ಅಂದರೆ ನೋಡಿ. ಏನಕ್ಕೆ ಬಂದಿರೋದು ಅಂದರೆ ಪಾರ್ಲೇಜಿ ಬಿಸ್ಕೆಟ್ ತೊಗೊಂಡೋಗೋದಕ್ಕೆ ಟೀಗೆ. ಎಕ್ಸ್ಪೋರ್ಟ್ ಪ್ಯಾಕ್ ನೋಡಿ. ಸೊ ಈ ದೊಡ್ಡ ಪಾರ್ಲೇಜಿ ಪ್ಯಾಕ್ಗೆ $240 ಆಗುತ್ತೆ ಇಲ್ಲಿ, $4. ಅದು ತಗೊಂಡ್ರೆ MCL ಫ್ರೀ. MCL ಅಂದರೆ ಮೋತಿಚೂರ್ ಲಡ್ಡು. ನಮಗೆಲ್ಲ ಟೈಮ್ ಇರಲ್ಲ ಫುಲ್ ಹೇಳಕ್ಕೆ, ಅರ್ಧ ಹೇಳ್ಬೇಕು ನಾವು. ತೆಂಗಿನಕಾಯಿ ಸಿಗದೇ ಇರೋದ್ರಿಂದ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ತಗೊಂಡು. ಡೆಸಿಗ್ನೇಟೆಡ್ ಕೋಕೋನಟ್. ಡೆಸಿಗ್ನೇಟೆಡ್. ಹೊರ ದೇಶದಲ್ಲಿ ಭಾರತೀಯರ ಜೀವನ, ಅದರಲ್ಲೂ ನಮ್ಮವ್ರದೇ, ನನ್ನ ಕುಟುಂಬದ ಜೀವನ ನೋಡಿ ಭಾಳ ಆಶ್ಚರ್ಯ ಆಗುತ್ತೆ. ಇತ್ತೀಚೆಗಷ್ಟೇ ಆಸ್ಟ್ರೇಲಿಯನ್ ಸರ್ಕಾರನ ಅನೌನ್ಸ್ ಮಾಡಿದೆ, ಇಡೀ ಆಸ್ಟ್ರೇಲಿಯಾ ದೇಶದಲ್ಲಿ ಅತ್ಯಂತ ಹೆಚ್ಚು ಜನ ಇರೋದು ಇಮಿಗ್ರೆಂಟ್ಸ್ ಆಗಿ ಭಾರತ ದೇಶದಿಂದ. 10,25,000 ಭಾರತೀಯರು ಇಲ್ಲಿ ಸಿಟಿಸನ್ಸ್ ಆಗಿ ಇದ್ದಾರಂತೆ. ಯಪ್ಪ ದಟ್ಸ್ ಅ ಹ್ಯೂಜ್ ನಂಬರ್. ಈ ಸ್ಟೋರಲ್ಲಿ ನೋಡ್ಬೋದು ನೀವು, ಎಲ್ಲ ಇದೆ. ಇಡೀ ಭಾರತದ ಪ್ರತಿಯೊಂದು ಮೂಲೆಯಿಂದ ಬರುವಂತಹ ಎಲ್ಲ ರೀತಿಯ ಬ್ರ್ಯಾಂಡ್ಗಳನ್ನ ಕೂಡ ನೀವು ಒಂದೇ ಕಡೆ ನೋಡ್ಬೋದು. ನೋಡಿ ಹೆಂಗಿದೆ. ನಮ್ಮ ಭಾರತದ ಸೂಪರ್ ಮಾರ್ಕೆಟಲ್ಲೂ ಕೂಡ ಇಷ್ಟೊಂದು ವೆರೈಟಿಯ ಪದಾರ್ಥಗಳು ಸಿಗುತ್ತೆ ಇಲ್ವೋ. ಕಡಲೆಪುರಿ, ಚುರುಮುರಿ, ಬೇಲ್ಪುರಿ ಮಾಡೋದಕ್ಕೆ, ಅಗರಬತ್ತಿಗಳು, ಪ್ರತಿಯೊಂದು ಇದೆ ನೋಡಿ. ಖುಷಿಯಾಗುತ್ತೆ ನೋಡೋದಕ್ಕೆ. ಇಡ್ಲಿ ಪಾತ್ರೆ, ಮೋಮೋ ಪಾತ್ರೆ, ಪ್ರತಿಯೊಂದು ಇದೆ. ಇಂಥದ್ದಿಲ್ಲ ಅನ್ನೋ ಒಂದು ಮಾತೇ ಇಲ್ಲ. ಸಿಕ್ಕಾಪಟ್ಟೆ ದೊಡ್ಡ ಸೂಪರ್ ಮಾರ್ಕೆಟು ಇಂಡಿಯನ್ ಸ್ಟೋರ್. ಸೋನಾ ಮುಸರಿ, ಅಕ್ಕಿ, ಎಕ್ಸ್ಪೋರ್ಟ್ ಪ್ಯಾಕ್ಸು ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡಿರೋದು, ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗಿ ಇಲ್ಲಿ ತಂದು ಇಟ್ಟಿದ್ದಾರೆ. ಇದು ನ್ಯೂಜಿಲೆಂಡ್ನಿಂದ ಬರುವಂತಹ ನ್ಯೂಜಿಲೆಂಡ್ ಪ್ಯೂರ್ ಘೀ ಬಾಸ್ಮತಿ ಅನ್ನ. ಏನ್ರಿ ಹಿಂಗಿದೆ ಇದು, ತುಪ್ಪದ ಹೆಂಗಿದೆ ನೋಡಿ. ಇದು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಇಲ್ಲಿಯ ಮೋಸ್ಟ್ ಫೇಮಸ್ ಬುಂಡಾ ಬರ್ಗ್ ಬಂಡಿ. ಬಂಡಿ, ಇದನ್ನ ಬಂಡಿ ಅಂತ ಕರೀತಾರಾ? ಇದು ನಾನ್ ಆಲ್ಕೋಹಾಲಿಕ್. ಇದರಲ್ಲಿ ಆಲ್ಕೋಹಾಲಿಕ್ ವರ್ಷನ್ಸ್ ಕೂಡ ಸಿಗುತ್ತಂತೆ. ಸಿಕ್ಕಾಪಟ್ಟೆ ಫೇಮಸ್. ಫ್ಯಾಕ್ಟರಿ ಇಸ್ ಫ್ರಮ್ ಬಂಡ್ಬರ್ಗ್. ಬಂಡ್ಬರ್ಗ್ ಎಲ್ಲಿರೋದು? ನಾರ್ತ್ ಆಫ್ ಆಸ್ಟ್ರೇಲಿಯಾ. ಇಲ್ಲ, ಇಟ್ ಇಸ್ ಇನ್ ಕ್ವೀನ್ಸ್ಲ್ಯಾಂಡ್. ನಾರ್ತ್ ಆಫ್ ಬ್ರಿಸ್ಬನ್ ಇಂದ 400 ಕಿಲೋಮೀಟರ್ಸ್ ಮೇಲೆ. ಸುಮಾರು ಜನದ ಕೈಯಲ್ಲಿ ನೋಡಿದೆ ಇದನ್ನ, ಎಲ್ಲರೂ ಕುಡಿತಾ ಇದ್ರು ಇದನ್ನ. ಬಂಡಿ ಇಸ್ ವೆರಿ ಫೇಮಸ್. ಬಂಡಿ ರಮ್ ಇಸ್ ವೆರಿ ಫೇಮಸ್. ಲೆಟ್ಸ್ ಡ್ರಿಂಕ್ ಅ ಬಂಡಿ ರಾಮ್ ಅಂತಾರ. ಲೆಟ್ಸ್ ಗೆಟ್ ಅ ಬಂಡಿ ಮೇಟ್. ಸಂಪೂರ್ಣವಾಗಿ ಇಲ್ಲಿ ದೇವರ ಪೂಜೆಯ ಸಾಮಗ್ರಿಗಳು. ಗ್ರಂಥಿಗೆ ಅಂಗಡಿನೇ ಇಟ್ಬಿಟ್ಟಿದ್ದಾರೆ ಇಲ್ಲಿ, ಕೆಳಗಡೆಯಿಂದ ಮೇಲ್ಗಡೆಯಿಂದ ಆ ಮೂಲೆವರೆಗೂ. $230 ಸಿಗುತ್ತೆ. 230 20 ಸಿಗುತ್ತೆ. ಇಲ್ಲಿ ಒಂದಕ್ಕೆ $230 ಒಂದು ಜನವಾರ. ಅಲ್ಲ, ಇನ್ನೂ ಜಾಸ್ತಿ. ಎಷ್ಟಾಯ್ತು? $3 ಇದು ಪಚ್ಕರ್ಪುರ ಎಡಿಬಲ್ ಕ್ಯಾಂಫರ್ ಅಂದ್ರೆ ಪಂಚಲೋಹದ ತಟ್ಟೆಗಳು. ಒಂದು ತೆಂಗಿನಕಾಯಿಗೆ $380. ಬ್ರದರ್ನ ಕೇಳ್ತಾ ಇದ್ದೆ ಯಾವುದು ಅಲ್ಲಿ ಎಲ್ಲದಕ್ಕಿಂತ ಅತ್ಯಂತ ಹೆಚ್ಚು ಡಿಮ್ಯಾಂಡ್ ಇರೋದು ಅಂತ. ಅದಕ್ಕೆ ಹರ್ಷ ಹೇಳ್ತಾ ಇದ್ದಾರೆ ಗ್ರೀನ್ ಚಿಲ್ಲಿ ಅಂತ. ಸೊ ಅದು ಫ್ರೋಸನ್ ಗ್ರೀನ್ ಚಿಲ್ಲಿ, ನಾರ್ಮಲ್ ಗ್ರೀನ್ ಚಿಲ್ಲಿ ಅಲ್ಲ. ಅಯ್ಯಯ್ಯಪ್ಪ, ಫ್ರೆಶ್ ಚಿಲ್ಲಿ ಎಷ್ಟು ಗೊತ್ತಾ? $1,200 kg. ಮನೆ ಮಠ ಎಲ್ಲ ಮಾರ್ಬಿಡ್ಬೇಕು. ಫ್ರೋಸನ್ ಆದರೆ $3 to $4 ಸಿಗುತ್ತೆ. ಅದಕ್ಕೆ ಎಲ್ಲರೂ ಫ್ರೋಸನ್ ಚಿಲ್ಲೀಸೇ ತೊಗೊಳಕ್ಕೆ ಇಷ್ಟಪಡ್ತಾರೆ. ಬೀದಿಲಿ ತರಕಾರಿ ಮಾರಾಟ ಬರೋರಿಗೆ ನೀವು ತರಕಾರಿ ತಗೊಂಡ್ರೆ ಕೊತ್ತಂಬರಿ, ಕರಿಬೇವು ಫ್ರೀಯಾಗಿ ಕೇಳ್ತೀರಾ. ಇಲ್ಲಿ ಇಷ್ಟು ಪ್ಯಾಕೆಟ್ಗೆ $2.
ಅಂದರೆ 140 ರೂಪಾಯಿ 140 ರೂಪಾಯಿ ಇದು ಕರಿಬೇವಿಗೆ. ಕರಿಬೇವಿಗೆ. ಅದು ಎಲ್ಲದಕ್ಕೂ ಬೆಲೆ ಗೊತ್ತಾಗತ್ತೆ ಆಚೆ ಬಂದಾಗ ಅಂತ ಹೇಳ್ತಾರಲ್ಲ ಹಂಗೆ. ನೋಡಿ ಇದು ಚಾಯ್ ಮೆಷೀನ್, ಬಿಸಿ ಬಿಸಿ ಮಸಾಲಾ ಚಾಯ್ ಕೊಡಿಸಿದ್ರು. ದಿಸ್ ಇಸ್ ಕಾಲ್ಡ್ DTC, ಟೆಲಿಕಾಂ ಟೌನ್ ಸೆಂಟರ್. ಓಕೆ, ಇಲ್ಲಿ ಎಲ್ಲನೂ ಒಂದೇ ಕಡೆ ಸಿಗುತ್ತೆ. ಮೂವಿ ಥಿಯೇಟ್ರಿಂದ ಹಿಡಿದು ಮೆಡಿಸಿನ್ಸಿಂದ ಹಿಡಿದು ಪ್ರತಿಯೊಂದು. Kmart ಕೂಡ ಇದೆ ಇಲ್ಲೇ. ಡ್ಯಾನ್ ಮರ್ಫೀಸ್ ಅಂದರೆ ಇಲ್ಲಿಯ ಫೇಮಸ್ ನಮ್ಮ ಬೆಂಗಳೂರು ಮಧುಲೋಕ. ಎಣ್ಣೆಗೆ ಐಸು ಆಚೆ ಕಡೆ ಮಾಡ್ತಿದ್ದಾರೆ. ಅವ್ರಿಗೆ ಹೇಳಿದ್ರೆ ಬಂದು ಬೀಗ ತೆಗೆದು ಕೊಡ್ತಾರೆ. ಅಲ್ಲ, ಬೀಗ ತೆಗೆದಿದೆ. ಓಹೋ, ಐಸ್ ಪ್ಯಾಕೆಟ್ ಹೆಂಗೆ ಜೋಡಿಸಿದಾರೆ ನೋಡಿ ಎಣ್ಣೆಗೆ. 3 ಬಾಕ್ಸ್ ತೊಗೊಂಡ್ರೆ $14. ಇಲ್ಲಿ ಬ್ರದರ್ ಡ್ಯಾರನ್ ಇದ್ದಾರೆ. ಹಲೋ ಬ್ರದರ್, ಥ್ಯಾಂಕ್ ಯು ಫಾರ್ ವಾಕಿಂಗ್ ಮೀ ಥ್ರೂ ದಿಸ್ ಪ್ಲೇಸ್. ಇಡೀ ಈ ಜಾಗದಲ್ಲಿ ಬೆಸ್ಟ್ ಡೀಲ್ಸ್ ಏನು ಸಿಗುತ್ತೆ ಅದೆಲ್ಲ ಇಲ್ಲಿ ಜೋಡಿಸಿರ್ತಾರೆ. ಕೆಲವು ಪ್ಯಾಕೇಜ್ ಡ್ಯಾಮೇಜ್ ಆಗಿರೋದು, ಬಾಕ್ಸ್ ಡ್ಯಾಮೇಜ್ ಆಗಿರೋದು ಅದನ್ನೆಲ್ಲ ಜೋಡಿಸಿರ್ತಾರೆ. ನಿಮಗೆ ಬೆಸ್ಟ್ ಎಣ್ಣೆ ಅತ್ಯಂತ ಕಮ್ಮಿ ದರದಲ್ಲಿ ಈ ಜಾಗದಲ್ಲಿ ಸಿಗುತ್ತೆ, ಕ್ಲಿಯರೆನ್ಸ್ ಜಾಗದಲ್ಲಿ. ಬ್ರದರು ಆಸ್ಟ್ರೇಲಿಯನ್ ಆಕ್ಸೆಂಟ್ ಹೆಂಗೆ ಮಾತಾಡ್ತಾರೆ ಅಂದರೆ ಪ್ರಾಬಬ್ಲಿ ನಿಮಗೆ ಅರ್ಧಂಬರ್ಧ ಮಾತ್ರ ಅರ್ಥ ಆಗ್ಬೋದೇನೋ, ಬಟ್ ಸ್ಟಿಲ್ ಮಜಾ ಇರುತ್ತೆ ಕೇಳೋದಕ್ಕೆ. ಇದನ್ನ ಬಾರ್ಗೇನ್ ಬಿನ್ ಅಂತ ಕರೀತಾರೆ. ಬಾರ್ಗೇನ್ ಬಿನ್ ಅಂದರೆ ಈ ಹೊಸ ಕಂಪ್ನಿಗಳು ಆಫರ್ ಕೊಡ್ತಾರಲ್ಲ, ಅಂತಹ ಆಫರ್ಗಳನ್ನು ಇದರೊಳಗೆ ಹಾಕಿರ್ತಾರೆ. ಈಗ ಇಲ್ಲಿ ಏನೇನಿದೆಯಲ್ಲ ಇದೆಲ್ಲ $3. ಸೊ ಇದನ್ನು ನೀವು ಒಬ್ಬರು ಪರ್ಸನ್ಗೆ ಪರ್ ಡೇ 2 ಮಾತ್ರ ತೊಗೊಂಡೋಗ್ಬೋದು. ಈ ಜಾಗ ಒಂದು ರೀತಿ ಬಡವರಿಗೆ, ಸಾಹುಕಾರರಿಗೆ ಎಲ್ರಿಗೂ ಸ್ವರ್ಗ ಇದ್ದಂಗೆ, ಮಧುಲೋಕ ಇದ್ದಂಗೆ. ಯಾಕೆಂದರೆ ಇಲ್ಲೊಬ್ಬ ಮರ್ಸಿಡೀಸ್ನು ತೊಗೋಬೋದು, ಒಬ್ಬ ಮಾರುತಿ 800 ಕೂಡ ತೊಗೋಬೋದು. ಎಲ್ಲ ರೀತಿಯ ವೆರೈಟಿಯಾದ ಆಲ್ಕೋಹಾಲು $5,000 ಸಿಗುತ್ತೆ, $5 ಸಿಗುತ್ತೆ ಅಂತ. ಮಿಡ್ಲ್ ಈಸ್ಟಲ್ಲಿ ನೀರಿಗಿಂತ ಪೆಟ್ರೋಲ್ ಚೀಪು, ಆಸ್ಟ್ರೇಲಿಯಾ ದೇಶದಲ್ಲಿ ನೀರಿಗಿಂತ ವೈನ್ ಚೀಪು. ಬಾಟಲ್ ಅಲ್ಲದೆ ವೈನ್ದು ಇನ್ನೊಂದು ರೀತಿಯ ವಿಚಿತ್ರವಾದ ಪ್ಯಾಕಿಂಗು. ಹಿಂಗೆ ಇಟ್ಕೊಂಡು ಮುಂದ್ಗಡೆ ಟ್ಯಾಪ್ ಓಪನ್ ಮಾಡಿ ಕುಡಿಬೋದು. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ತೋರಿಸ್ತಾ ಇರೋದು ಜಗತ್ತಿನ ನೀತಿ ನಿಯಮಗಳು, ರೀತಿ ನೀತಿಗಳನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ಮಾತ್ರ. ಯಾರು ಕೂಡ ಮದ್ಯಪಾನವನ್ನು ಮಾಡಬೇಡಿ. ಸೊ ಆಸ್ಟ್ರೇಲಿಯನ್ ಜನಗಳು ಮನೆಯಲ್ಲಿ ಪಾರ್ಟಿ ಕೊಡಬೇಕು ತುಂಬ ಜನಗಳಿಗೆ, ಆದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ವೈನ್ ಅಥವಾ ಆಲ್ಕೋಹಾಲ್ ತರೋಕ್ಕಾಗಲ್ಲ ಅಂದರೆ ಈ ರೀತಿ ಗೂನ್ ಬ್ಯಾಗನ್ನು ಪರ್ಚೇಸ್ ಮಾಡ್ತಾರಂತೆ. ಇದೇನೆಂದರೆ ಅಲ್ಯೂಮಿನಿಯಂ ಫಾಯಿಲಲ್ಲಿರುವಂತಹ ಮಾಸ್ ಪ್ರೊಡ್ಯೂಸ್ಡ್ ವೈನ್. ಇದು 5 ಲೀಟ್ರ್ ಇರುತ್ತೆ ಒಂದರಲ್ಲಿ. ಅವೆಲ್ಲ ಬಾಟ್ಲ್ ಆದರೆ 1 ಲೀಟ್ರು 750 ml ಆ ಥರ ಇರುತ್ತೆ. ಸೊ ಈ ಥರ 5 ಲೀಟ್ರ್ ಬಾಕ್ಸ್ಗಳನ್ನ 1-2-3 ತೊಗೊಂಡು ಎಲ್ಲರಿಗೂ ಪಾರ್ಟಿ ಕೊಟ್ವಿ ಗುರು ಅಂತ ಹೇಳ್ಬಿಡ್ತಾರೆ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಹೇಳ್ತೀವಿ. ಇಲ್ಲಿ ರೆಡ್ ಬ್ಲೆಂಡ್ಸ್ ಅಂತ ಇದೆಯಲ್ವಾ, ಈಗ ವೈನಲ್ಲಿ ಕ್ಯಾಸ್ಕಲ್ಲಿ ಸ್ವಲ್ಪ ಉಳಿದಿರುತ್ತೆ. ಇವಾಗ ನಮ್ಮ ಬಾರ್ಗಳಿಗೆ ಹೋದರೆ ಏನಾಗುತ್ತೆ, ಲಾಸ್ಟಲ್ಲಿ ಈ ಕೂಲಿ ಕಾರ್ಮಿಕರು ಬಂದ್ಬಿಟ್ಟು ಕೊನೆಗೆ ಸುರಿದಿರ್ತಾರಲ್ಲ, ಎಲ್ಲ ಮಿಕ್ಸ್ ಆಗಿರುತ್ತಲ್ಲ, ಆ ಎಲ್ಲ ಸಾರಾಯಿನ ಒಟ್ಟಿಗೆ ಕುಡಿತಾರೆ. ಎಲ್ಲ ಬ್ರ್ಯಾಂಡು, ಹೈ ಬ್ರ್ಯಾಂಡು ಇರುತ್ತೆ, ಲೋ ಬ್ರ್ಯಾಂಡು ಇರುತ್ತೆ, ರಮ್ ಇರುತ್ತೆ, ವಿಸ್ಕಿ ಇರುತ್ತೆ, ಎಲ್ಲ ರೀತಿ ಸಾರಾಯಿ ಎಣ್ಣೆಗಳನ್ನು ಒಟ್ಟಿಗೆ ಮಿಕ್ಸ್ ಆಗಿರೋದ್ರೆ ಕೊನೆಗೆ ಬಾರ್ ಟೆಂಡರು ಮಾರ್ತಾರೆ. ಕೆಲವು ಬಾರ್ಗಳಲ್ಲಿ ಇವಾಗಲೂ ನೋಡಿರ್ತೀರ ನೀವು. ಅದನ್ನು ಕುಡಿದು ಎಂಜಾಯ್ ಮಾಡುವಂತಹ ಜನಗಳು ತುಂಬ ಜನ ಇದ್ದಾರೆ. ಯಾಕಂದರೆ ತುಂಬ ಕಮ್ಮಿ ರೇಟಿಗೆ ಒಂದು $1.90 ಸಿಗುತ್ತೆ. ಅದೇ ರೀತಿ ವೈನಲ್ಲಿ ಕೂಡ ಸಿಗುತ್ತೆ ಇಲ್ಲಿ ಬಾಟಲ್ಡ್. ಏನಂದರೆ ಕಾಸ್ಗಳಲ್ಲಿ ಸ್ವಲ್ಪ ಎಣ್ಣೆ ಮಿಕ್ಕಿರುತ್ತಲ್ಲ ಅಥವಾ ವೈನ್ ಮಿಕ್ಕಿರುತ್ತಲ್ಲ, ಅದನ್ನೆಲ್ಲ ಮಿಕ್ಸ್ ಮಾಡಿ ಬ್ಲೆಂಡೆಡ್ ವೈನ್ ಅಂತ ಮಾಡ್ತಾರೆ. ಆ ಬ್ಲೆಂಡೆಡ್ ವೈನ್ ನೋಡಿ ಇಲ್ಲಿ ಎಲ್ಲ $5, $8, $4 ಇಷ್ಟು ಕಮ್ಮಿ ರೇಟ್ಗೆ ಸಿಗುವಂತಹ ಈ ಒಂದು ಮಿಕ್ಸ್ಡ್ ವೈನ್ ಇದು. ಇನ್ನೊಂದು ರೀತಿಯ ಯುನೀಕ್ ವೈನ್ ಬಾಟ್ಲಿಗೆ ನೋಡಿ ಹೆಂಗೆ ಮಾಡಿದ್ದಾರೆ ಅಂತ. ಇದು ವೈನ್ ಟ್ಯೂಬ್ ಥರ. ಇಲ್ಲಿ ಬ್ರದರ್ ತೋರಿಸ್ತಾರೆ ನೋಡಿ, ಗ್ರೀನ್ ಆ್ಯಂಟ್ ಜಿನ್ ಒಳಗೆ. ಓಕೆ, ಆ್ಯಂಟ್ಸ್ ಇದೆ ಒಳಗೆ. ಅಯ್ಯಪ್ಪ, ಗೊದ್ದ ಹಾಕಿ ಜಿನ್ನನ್ ಮಾಡಿದಾರೆ ಇವರು. ಇದು ಯಾವ ಥರ? ಐ ನೆವರ್ ಸೀನ್ ಸಮಥಿಂಗ್ ಲೈಕ್ ದಿಸ್. ಇಸ್ ಕ್ರೇಜಿ. ನಿಮ್ಮ ಎದುರುಗಡೆ ಕಾಣಿಸ್ತಾ ಇದೆ ಬಹಳ ಫೇಮಸ್ ಆದ ಆನ್ಸಾಕ್ ಬಿಸ್ಕೆಟ್. ಇದು ನಮ್ಮಲ್ಲಿ ಕೊಬ್ಬರಿ ಬಿಸ್ಕೆಟ್ ತಿಂತೀವಲ್ಲ ಆ ರೀತಿ, ಆದರೆ ಇದಕ್ಕೊಂದು ಕರಾಳ ಇತಿಹಾಸ ಇದೆ. ಆನ್ಸಾಕ್ ಅಂದರೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ಅಂದ್ಬಿಟ್ಟು. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡು ಪ್ರಪ್ರಥಮ ವಿಶ್ವಯುದ್ಧ ನಡೀತು. ಟರ್ಕಿ ದೇಶದಲ್ಲಿ ಹೋಗಿ ಅಟ್ಯಾಕ್ ಮಾಡಿದ್ರು ಒಟೋಮನ್ ಎಂಪೈರ್ನ. ಆವಾಗ ಅಲ್ಲಿ ಇದ್ದಂತಹ ಕೆಟ್ಟ ಪೊಸಿಷನಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ನ ಆನ್ಸಾಕ್ ಆರ್ಮಿ 70%ಗೂ ಹೆಚ್ಚು ಟ್ರೂಪ್ಸ್ನ ಕಳ್ಕೊಳ್ತು. ಯಾಕಂದರೆ ಒಟೋಮನ್ ಎಂಪೈರ್ ಮೇಲ್ಗಡೆ ಇತ್ತು, ಇವ್ರುಗಳು ಕೆಳಗಡೆ ಇದ್ದರು. ಮೇಲ್ಗಡೆಯಿಂದ ಡುಮ್ಕಾ ಅಂತ ಹೊಡೆದು ಬಿಸಾಕ್ಬಿಟ್ರು. ಅವರ ಮೆಮೊರಿಲಿ ಟ್ರೂಪ್ಸ್ನ ಕಳ್ಕೊಂಡ್ರಲ್ಲ, ಆ ಒಂದು ಮೆಮೊರಿಲಿ ಶುರು ಮಾಡಿದಂತಹ ಆನ್ಸಾಕ್ ಬಿಸ್ಕೆಟು ಇವತ್ತಿಗೂ ಕೂಡ ಒಂದು ರೀತಿಯ ಎಮೋಷನ್ನು ಆಸ್ಟ್ರೇಲಿಯನ್ಸ್ಗೆ ಮತ್ತು ನ್ಯೂಜಿಲೆಂಡ್ ದೇಶದವ್ರಿಗೆ. ಅದಕ್ಕೆ ಎಲ್ಲೆಲ್ಲೂ ಇದನ್ನು ನೋಡ್ಬೋದು. ಮತ್ತು ಸಾಕಷ್ಟು ಜನ ಪ್ರತಿನಿತ್ಯ ನಮ್ಮಲ್ಲಿ ಕೊಬ್ಬರಿ ಬಿಸ್ಕೆಟ್ ಹೇಗೆ ತಿಂತೀವೋ ಅದೇ ರೀತಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಮಾಡಿದಂಥ ಸ್ಯಾಕ್ರಿಫೈಸಸ್ನ ನೆನೆಸ್ಕೊಂಡು ಇದನ್ನು ತಿಂತಾರೆ. ರಾತ್ರಿ ಮಾತಾಡಿ ಸಾಕಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡಿ ಕಡೆಗೂ ಮಲ್ಕೊಳಕ್ಕೆ ಬಂದಿದ್ದೀನಿ. ಬೆಡ್ ಕೆಳಗಡೆ ಹೀಟರ್ ಹಾಕಿದ್ದಾರೆ, ಆನ್ ಮಾಡಿದ್ದಾರೆ. ಅಲ್ಲೂ ಕೂಡ ಎದುರುಗಡೆ ಹೀಟರ್ ಇಟ್ಟಿದ್ದಾರೆ. ಯಾಕಪ್ಪ ಅಂದರೆ ಇವತ್ತಿನ
ಟೆಂಪ್ರೇಚರ್ -2 ಇದೆ ಇವಾಗ. ತೋರಿಸ್ತೀನಿ ನೋಡಿ, ಇಲ್ಲಿ ಎಲ್ಲ ಫ್ರಾಸ್ಟ್ ಆಗಿದೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಆಚೆ ಕಡೆ. ಎರಡು ಅದಕ್ಕೆ ಸ್ಕ್ರೀನ್ ಹಾಕಿರ್ತಾರೆ, ಆ ಒಂದು ಒಳಗಿನ ಥಂಡಿ ಒಳಗೆ ಬರದೇ ಇರಲಿ ಅಂತ. ಸಾರಿ, ಹೊರಗಿನ ತಿಂಡಿ ನಿದ್ದೆ ಆಗಿಲ್ಲ ಸರಿಯಾಗಿ. ಹೊರಗಿನ ಥಂಡಿ ಒಳಗೆ ಬರದೇ ಇರಲಿ ಅಂದ್ಬಿಟ್ಟು ಸ್ಕ್ರೀನ್ ಹಾಕಿದ್ದಾರೆ. ಈಗ ಮಲಗುವಂತಹ ಜಾಗ ಸಿದ್ಧ ಆಗಿದೆ. ಇಲ್ಲಿ ನಮ್ಮ ಟ್ರಾವೆಲರ್ಸ್ಗೆ ರಿಲೇಟ್ ಆಗೋ ರೀತಿಲಿ ನಮ್ಮ ಭಾವ ಉತ್ತಮವಾದ ಒಂದು ಫೋಟೋ ಹಾಕ್ಬಿಟ್ಟು ನೋಡಿ, ದ ಬಿಗ್ಗೆಸ್ಟ್ ಅಡ್ವೆಂಚರ್ ಯು ಕ್ಯಾನ್ ಎವರ್ ಟೇಕ್ ಇಸ್ ಟು ಲಿವ್ ದ ಲೈಫ್ ಆಫ್ ಯುವರ್ ಡ್ರೀಮ್. ನಿಮ್ಮ ಜೀವನದ ಅತ್ಯಂತ ದೊಡ್ಡ ಅಡ್ವೆಂಚರ್ ಯಾವುದಪ್ಪ ಅಂದರೆ ನಿಮ್ಮ ಕನಸನ್ನು ನನಸಾಗಿಸ್ಕೊಳ್ಳೋದಕ್ಕೆ ನೀವು ಮಾಡುವಂತಹ ಪ್ರಯತ್ನ. ವಾನ ಸೆಟಪ್ ಟೆಂಟ್ಸ್ ಆನ್ ದ ಟಾಪ್ ಆಫ್ ದ ಮೌಂಟೇನ್ ಆ್ಯಂಡ್ ವಾಚ್ ದ ಸನ್ರೈಸ್. ಚೆನ್ನಾಗಿದೆ ನೋಡಿ, ಫೋಟೋಸು, ಸೆಟಪ್ಪು, ಈ ಒಂದು ಗೋಡೆ, ಈ ಒಂದು ಜಾಗ. ಶುಭರಾತ್ರಿ, ನಾಳೆ ಸಿಗೋಣ. ಜೈ ಕರ್ನಾಟಕ, ಜೈ ಭುವನೇಶ್ವರಿ.